ನಮಸ್ಕಾರ ರೀ. ಇವತ್ತಿನ ದಿವಸ ಉತ್ತರ ಕರ್ನಾಟಕ ಸ್ಪೆಷಲ್ ಅಕ್ಕಿ ಹಿಟ್ಟಿನ ಮಸಾಲ ರೊಟ್ಟಿ ಮಾಡ್ತೀನಿ. ಅದಕ್ಕೆ ಏನೆಲ್ಲ ಬೇಕು ಇಲ್ಲಿಟ್ಟೆ ನೋಡಿರಿ. 1 ಬೌಲ್ ಜೋಳದ ಹಿಟ್ಟು, ಕಡಲೆ ಹಿಟ್ಟು, ಗೋಧಿ ಹಿಟ್ಟು, ಬಿಳಿ ಎಳ್ಳು, ಜೀರಿಗೆ, ತರಕಾರಿ ಅಂದ್ರೆ ಈರುಳ್ಳಿ, ಮೂಲಂಗಿ, ಸೌತೆಕಾಯಿ, ಹಸಿಮೆಣಸಿನ್ಕಾಯಿ ಪೇಸ್ಟು, ಟೊಮೆಟೊ, ಸಬ್ಬಸ್ಗೆ ಇದೆಲ್ಲನೂ ಇಲ್ಲೇ ಜೋಡಿಸಿಟ್ಕೊಂಡೇನಿ. ಹೆಂಗೆ ಮಾಡೋದು ತೋರಿಸ್ತೀನಿ ಬರ್ರಿ. ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಾನು. ಇವೆಲ್ಲ ಸೈಡಿಗೆ ಇಟ್ಕೊಂಡು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಏನೇನು ಹಾಕಬೇಕು ಅಂತ ನಿಮಗೆ ಹೇಳ್ತೀನಿ ನೋಡಿರಿ. ಹೆಚ್ಚು ಕಡಿಮೆ ಯಾರು ಟೊಮೆಟೊ ಈ ಮಸಾಲ ರೊಟ್ಟಿಗೆ ಹಾಕಲ್ಲ, ನಾನು ಹಾಕ್ತೀನಿ. ಹಾಕಿ ನೋಡಿರಿ ಎಷ್ಟು ರುಚಿ ಆಕತ್ತಂತ ಒಂದು ಸಲ ಪದೇ ಪದೇ ಮಾಡ್ಕೋತೀರಿ. ಈಗ ಒಂದು ದೊಡ್ಡ ಬೌಲಲ್ಲೇ 1 ಬೌಲ್ ಜೋಳದ ಹಿಟ್ಟು ಹಾಕೇನಿ. ಆನಂತರ ಅಕ್ಕಿ ಹಿಟ್ಟು ಹಾಕೇನಿ. ಅಕ್ಕಿ ಹಿಟ್ಟು ಜೋಳದ ಹಿಟ್ಟು ಸಮ ತಗೋರಿ. ಕಡಲೆ ಹಿಟ್ಟು 4 ಟೇಬಲ್ ಸ್ಪೂನು, 2 ಟೇಬಲ್ ಸ್ಪೂನ್ ಗೋಧಿ ಹಿಟ್ಟು, ಇಲ್ಲಿ 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಇದೆಲ್ಲ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಇನ್ನೊಂದು ಸಲ ಹೇಳ್ತೀನಿ, 1 ಬೌಲ್ ಅಕ್ಕಿ ಹಿಟ್ಟು, 1 ಬೌಲ್ ಜೋಳದ ಹಿಟ್ಟು, 4 ಟೇಬಲ್ ಸ್ಪೂನು ಕಡಲೆ ಹಿಟ್ಟು, 2 ಟೇಬಲ್ ಸ್ಪೂನು ಗೋಧಿ ಹಿಟ್ಟು, ಆಮೇಲೆ ಎಳ್ಳು, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ. ಇಲ್ಲೇ ಚಿಲ್ಲಿ ಪೌಡ್ರ್ ಹಾಕಲ್ಲ ನಾನು, ಹಸಿ ಮೆಣಸಿನ್ಕಾಯ್ದು ಪೇಸ್ಟ್ ಮಾಡಿ ಇಟ್ಕೊಂಡೀನಿ. ಇದನ್ನೆಲ್ಲ ಡ್ರೈ ಮಿಕ್ಸ್ ಮಾಡೋಣ ಮೊದಲು. ಆನಂತರ 4 ದೊಡ್ಡ ಈರುಳ್ಳಿ ನೋಡಿರಿ, ಸಣ್ಣಗೆ ಹೆಚ್ಚಬೇಕು. ಎಷ್ಟು ಸಾಧ್ಯ ಅಷ್ಟು ಸಣ್ಣಗೆ ಹೆಚ್ಚು ಹಾಕಬೇಕು. 4 ಈರುಳ್ಳಿ. ಆನಂತರ 1 ಮೂಲಂಗಿ ಹಾಕೇನಿ ನೋಡಿರಿ. 1 ಮೂಲಂಗಿ, 2 ಸೌತೆಕಾಯಿ, 2 ಕ್ಯಾರೆಟು ತುರಿದು ಹಾಕೇನಿ. ಆನಂತರ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ನಿಮಗೆ ಗೊತ್ತೈತೆ, ಹಿಂದೆ ವಿಡಿಯೋದಾಗ ನಾನು ಮಾಡೋದು ಹೆಂಗಂತ ತೋರಿಸೀನಿ. ಮತ್ತು ಯಾವಾಗಾರ ಪಲ್ಯದ ರೆಸಿಪಿ ಮಾಡೋದಂತ ತೋರಿಸ್ತೀನಿ ನೋಡಿರಿ. ಖಾರ ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ರಿ, ಕಡಿಮೆ ಬೇಕಂದ್ರೆ ಕಡಿಮೆ ಹಾಕ್ರಿ. ನಮ್ಮ ಮನೆಯೊಳಗೆ ಮೀಡಿಯಮ್ ಆಗಿ ತಿನ್ನೋದು. ಆನಂತರ ಸಬ್ಬಸ್ಗೆ 1 ಸೀಡು ಸಬ್ಬಸ್ಗೆ ಸಣ್ಣಕ್ಕೆ ಹೆಚ್ಚು ಹಾಕ್ತೀನಿ. ಕರಿಬೇವು, ಕೊತ್ತಂಬರಿ. ಇಂಪಾರ್ಟೆಂಟ್ ಈ ಪದಾರ್ಥ ಹಾಕೋದ್ರಿಂದ ಈ ಅಕ್ಕಿ ಮಸಾಲ ರೊಟ್ಟಿ ಮಸ್ತಕ್ಕವು. ಏನು ಅಂದರೆ ಟೊಮೆಟೊ ಹೆಚ್ಚಾಗಿ ಯಾರೂ ಟೊಮೆಟೊ ಹಾಕಂಗಿಲ್ಲ, ನಾ ಹಾಕ್ತೀನಿ. ಹಾಕಿ ಮಾಡಿ ನೋಡಿರಿ, ನೀವೇ ಪದೇ ಪದೇ ಮಾಡ್ಕೋತೀರಿ, ಅಷ್ಟೊಂದು ಟೇಸ್ಟಿಯಾಗಿ ಬರ್ತಾವೆ. ಇದನ್ನೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ಮೂತಾಗಿ ಕಲಿಸ್ಕೊಳೋಣ. ಇದೇನು ನೆನೆಯಾಕೆ ಇಡಬೇಕು ಅಂತ ಏನಿಲ್ಲ, ಕಲಿಸಿದ ತಕ್ಷಣ ಮಾಡ್ಬೋದು. ನೋಡಿರಿ, ಈ ಥರ ಕಲಿಸ್ಬೇಕು. ಇಷ್ಟು ಸ್ಮೂತಾಗಿರಬೇಕು, ಗಟ್ಟಿಯಾಗೆಲ್ಲ ತೆಳ್ಳಗೆಲ್ಲ ಈ ಥರ ಇರಬೇಕು. ಚಟ್ನಿ ಮಾಡ್ಕೊಂಡು ಮಟ್ಟ ಒಂದು 10 ನಿಮಿಷ ಪ್ಲೇಟ್ ಮುಚ್ಚಿ ಸೈಡಿಗಿಡನು. ಇದರ ಜೊತೆ ಕೊಬ್ಬರಿ ಚಟ್ನಿ, ಕೆಂಪು ಚಟ್ನಿ, ಮೊಸರು, ತುಪ್ಪ, ಬೆಣ್ಣೆ ಏನಾದರೂ ಹಚ್ಕೊಂಡು ತಿನ್ಬೋದು. ಇಲ್ಲೇ ನೋಡಿರಿ, ಹೋಳಿಗೆ ಹಾಳೆ ತೊಗೊಂಡೇನಿ. ಹೋಳಿಗೆ ಹಾಳಿಗೆ ಸ್ವಲ್ಪ ಎಣ್ಣೆ ಹಚ್ಚಿ, ಎಣ್ಣೆ ಸ್ಪ್ರೆಡ್ ಮಾಡಿ, 1 ರೊಟ್ಟಿ ಹಿಟ್ಟು ತೊಗೊಂಡು, 1 ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ಉಳ್ಳಿ ತೊಗೊಂಡು ಇದ್ರ ಮೇಲೆ ತೆಳ್ಳಗೆ ತಟ್ತಾ ಹೋಗೋಣ. ಕೈಗೆ ನೀರು ಹಚ್ಕೊಂಡು ತಟ್ತಾ ಹೋಗೋಣ. ಎಣ್ಣೀರು ಹಚ್ಕೋರಿ, ತಟ್ತಾ ಹೋಗೋಣ. ತೆಳ್ಳಗೆ ನಮ್ಮ ಮನೆಯೊಳಗಂತೂ ಏನು ಮಾಡ್ರು ತೆಳ್ಳಗೆ ಮಾಡಬೇಕು. ದಪ್ಪನೂ ತಿನ್ನಂಗಿಲ್ಲ, ದಪ್ಪ ರುಚಿನೂ ಆಗೋಲ್ಲ. ನಾ ಈಗ ತೋರಿಸ್ತೇನೆ ನಿಮಗೆ ನೋಡಿರಿ. 1 ರೊಟ್ಟಿ ಹಿಟ್ಟಿನ ಎಷ್ಟು ತೊಗೊಂಡೇನಿ, ಇದನ್ನು ಸ್ಪ್ರೆಡ್ ಮಾಡ್ಕೋತಾ ಹೋಗಬೇಕು ತೆಳ್ಳಗೆ. ಹಂಚು ಆಲ್ರೆಡಿ ಕಾಯಕ್ಕಿಟ್ಟೀನಿ. ನಾನಿಲ್ಲಿ 5 ಜನಕ್ಕೆ ತಾಲಿಪಟ್ಟು ಮಾಡಕತ್ತೀನಿ. ಅಕ್ಕಿ ಹಿಟ್ಟಿನ ಮಸಾಲ ರೊಟ್ಟಿ ಏನು ಸೂಪರಾಗಿರ್ತಾವ್ರಿ. ಒಂದು ತಿನ್ನೋರು 2 ತಿಂತಾರೆ. ಮಕ್ಕಳು ಸಹಿತ ಇಷ್ಟಪಟ್ಟು ತಿಂತಾರೆ. ಇದ್ರಾಗ ಏನು ಹಾಕ್ಯವೆ ಅಂತ ಗೊತ್ತಾಗಂಗಿಲ್ಲ ಮಕ್ಕಳಿಗೆ. ಅವರು ರುಚಿ ಆದ್ರೆ ಸಾಕು. ಈ ಥರ ಅವ್ರಿಗೆ ಗೊತ್ತಿಲ್ದಂಗೆ ಎಲ್ಲನೂ ಹಾಕಿ ಹೆಲ್ದಿ ಫುಡ್ ಮಾಡಿಕೊಡ್ಬೇಕು ಮಕ್ಕಳಿಗೆ. ನೋಡಿರಿ, ಮೂಲಂಗಿ, ಕ್ಯಾರೆಟು, ಸೌತೆಕಾಯಿ, ಈರುಳ್ಳಿ, ಸಬ್ಬಸ್ಗೆ ಎಲ್ಲ ಐತಿ ಇದ್ರಾಗ. ಇದನ್ನು ಸಪ್ರೇಟಾಗಿ ಒಂದೊಂದು ತಿನ್ನಂದ್ರೆ ಅದು ಬೇಡ ಇದು ಬೇಡ ಅಂತಾರೆ. ಹೀಗಾಗಿ ಎಲ್ಲ ಮಿಕ್ಸ್ ಮಾಡಿ ಹಾಕಿಬಿಟ್ರೆ ಮಕ್ಕಳಿಗೆ ಪೌಷ್ಟಿಕಾಂಶ ದೊರಕ್ತತಿ ಅಂತ ಹೇಳ್ತೀನಿ. ಇವಾಗ ನೋಡಿರಿ, ಈ ಥರ ತೆಳ್ಳಗೆ ಸ್ಪ್ರೆಡ್ ಮಾಡ್ಕೋಬೇಕು.
ಆಲ್ರೆಡಿ ಹಂಚು ಕಾದೈತಿ. ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಹಾಕಿಬಿಡೋಣ. ಯಾರೆಲ್ಲ ವಿಡಿಯೋ ನೋಡ್ತೀರಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರಾದರೂ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ಇವಾಗ ನೋಡಿರಿ, ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು, ಮೇಲೆ ಸ್ವಲ್ಪ ಹಾಕಬೇಕು, ಹಂಚಿಗೆ ಸ್ವಲ್ಪ ಹಾಕಬೇಕು. ಇದನ್ನು ಉಲ್ಟಾ ಹಾಕಿಬಿಡಬೇಕು. ಹಂಚಿಗೆ ಚಲೋ ಕಾದಿರ್ಬೇಕು. ಹಂಚು ಹಾಕೋವಾಗ ಸಣ್ಣ ಉರಿ ಮಾಡ್ಕೋಬೇಕು. ಹಾಕಿ ಒಂದೆರಡು ಸೆಕೆಂಡ್, ಭಾಳತ್ತು ಬೇಡ, ಒಂದೆರಡು ಸೆಕೆಂಡ್ ಬಿಟ್ಟು ಹಂಗೆ ಹಾಳಿ ಎತ್ತಿದ್ರೆ ಎಲ್ಲಿಯೂ ಅಂಟ್ಕೊಳಂಗಿಲ್ಲ, ಹರಿಯಂಗಿಲ್ಲ, ಮುರಿಯಂಗಿಲ್ಲ. ಅಷ್ಟು ಚೆನ್ನಾಗಿ ಬರ್ತಾವೆ ನೋಡಿರಿ. ಈಗ ನೋಡಿರಿ, ಸೂಪರಾಗಿ ಬಂದಾವು. ಅಷ್ಟು ಆರೋಗ್ಯಕರವಾದಂಥ ರೆಸಿಪಿ. ನೀವು ಮಾಡ್ಕೋತೀರಿ ಅಂತ ಅನ್ಕೋತೀನಿ. ಒಮ್ಮೆ ಟ್ರೈ ಮಾಡಿರಿ. ಇದನ್ನು ಎರಡು ಕಡೆ ಎಣ್ಣೆ ಹಚ್ಚಿ ಕಲರ್ ಚೇಂಜ್ ಆಗಬೇಕು, ಚೆಂದ ಬೇಯಬೇಕದು. ನಿಮ್ಮ ಮೆತ್ತಗೆ ಬೇಕಂದ್ರೆ ಲಘು ತಕ್ಕೋರಿ, ಕ್ರಿಸ್ಪಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಬೇಯಿಸ್ರಿ. ಇದನ್ನು ಸ್ವಲ್ಪ ಹೊತ್ತು ಬಿಟ್ಟು ತಿರುಗಿಸಿ ಹಾಕಬೇಕು. ನೋಡಿರಿ ಎಷ್ಟು ಚೆನ್ನಾಗಿ ಬರ್ತಾವೆ, ಹರಿಯಂಗಿಲ್ಲ, ಮುರಿಯಂಗಿಲ್ಲ. ಇದ್ರಾಗ ವಿವಿಧ ಥರದ ಹಿಟ್ಟು ಕೂಡಿಸಿದ್ರಿಂದ, ತರಕಾರಿ ಕೂಡಿಸಿದ್ರಿಂದ ಮಕ್ಕಳಿಗೆ ಹೆಲ್ದಿ ಫುಡ್ ಅಂತ ಹೇಳ್ಬೋದು. ಎಲ್ಲರಿಗೂ ಇಷ್ಟವಾದಂಥ ಒಂದು ಉತ್ತರ ಕರ್ನಾಟಕ ಸ್ಪೆಷಲ್ ಇದು ಮಸಾಲೆ ರೊಟ್ಟಿ. ನೋಡಿರಿ ಎಷ್ಟು ಚೆಂದ ಆಗೈತಿ. ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ಇದರ ಜೊತೆಗೆ ಇಲ್ಲಿ ಕೆಂಪು ಹಣಗಾಯಿ ಹಿಂಡಿ, ಕಲ್ಲಾಗರ್ದಂಥ ಹಣಗಾಯಿ ಹಿಂಡಿ, ಮೊಸರು, ಒಳ್ಳೆ ಕಾಂಬಿನೇಷನ್. ಸೂಪರಾಗಿ ಐತೆ ನೋಡಿರಿ. ನೀವು ಟ್ರೈ ಮಾಡಿರಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.